ಮಾದಿ ಲೇ ಮಾದಿ, ಹಾ ರೀ, ಬಂದೆ ತಡೀರಿ. ನನ್ನ ಮಗಳು ಏನು ಮಾಡಕುಂತೈತೆ ಏನು? ಸವಿತವಾ, ಏನು ಮಾಡಕುಂತೀಯವ? ನಿಮ್ಮವ್ ಏನಾರು ಕೆಲಸ ಹಚ್ಚಳನ ನಿನಗೆ ಒಳಗಡೆ? ಹಂಗೇನಾರ ಇದ್ರೆ ಹೇಳವ, ನಿಮ್ಮವ್ಗೆ ಹೇಳ್ತೀನಿ ನಾನು ಬರಬ್ಬರಿಯಾಗಿ. ಅಯ್ಯೋ ಇಲ್ಲಪ್ಪ, ಅವ್ವನೇ ಏನು ಕೆಲಸ ಹಚ್ಚಿಲ್ಲ. ಅವ್ವ ಅಡುಗೆ ಮಾಡಕ್ಕೆ ಕುಂತಿದ್ಲಲ್ಲ, ಹಂಗೆ ಮಾತಾಡ್ಕೊಂತ ಅಡುಗೆ ಕೋಣೆಯಾಗ ಕುಂತಿದ್ದೆ. ನೀನು ಹೊಲಕ್ಕೆ ಹೋಗಿದ್ದೆಲ್ಲಪ್ಪ, ಅದಕ್ಕೆ ಒಬ್ಬಕಿಗೆ ಬ್ಯಾಸ್ ಆಗತ್ತಂತ ಅವನ ಜೊತೆ ಮಾತಾಡ್ಕೊಂತ ಅಡುಗೆ ಕೋಣೆಯಾಗ ಕುಂತಿದ್ದೆ. ಹೌದನವ, ಸರಿ ಬಿಡು. ನೋಡು ನೀನು ನಾ ಕರೆಯೋದು ಒಂದ ಮಾತಿಗೆ ಸವಿತವಾ ನಷ್ಟಿಗೆ ಹೆಂಗೆ ಬಂದು ನಿಂತಿ ನೋಡವ ನನ್ನ ಮುಂದೆ. ನಿಮ್ಮ ಅವ್ನು ನೋಡು ಒದ್ರಿ ಏಟೊತ್ತಾತ ನಾನು ಹ್ಞೂ 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 ಅಂತ ಅನ್ಕೊಂತ ಅಲ್ಲೇ ಕುತ್ಕೊಂಡ್ಬಿಡ್ತಾಳೆ. ಒಂದು ತಾಸು ಆದ್ಮೇಲೆ ಬರ್ತಾಳೆ. ಅಯ್ಯಯ್ಯಯ್ಯ, ಆಗಲೇ ಒದ್ರಾ ಕುಂತ್ಬಿಟ್ರೆ, ಮಗಳ ಮುಂದೆ ಹೇಳಕ್ಕೆ ಕುಂತ್ಬಿಟ್ರೆ ಆಗಲೇ ಕಂಪ್ಲೇಂಟನ್ನು. ಹ್ಞೂನ್ಲೇ, ಮತ್ತು ನನ್ನ ಮಗಳು ಬಂದಾಳ, ನನ್ನ ಮಗಳ ಮುಂದೆ ನಿಂದು ಕಂಪ್ಲೇಂಟ್ ಎಲ್ಲ ಹೇಳೋದು. ಮತ್ತು ಯವ್ವ, ನೀನು ಹಂಗೆ ಮಾಡ್ತಿದ್ದಿ. ಅಪ್ಪ ಎಷ್ಟು ಸಲ ಕರೆದ ಗೊತ್ತಾನೆ ನಿನಗೆ? ನೀನಂತೂ ಲಘುನ ಬರಂಗೇ ಇಲ್ಲ. ಕರೆದು 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 ಸಾಕಾಗುತ್ತೆ ಅಪ್ಪಗೆ. ಹೌದೌದು, ತಂದೆ ಮಗಳು ಇಬ್ಬರು ಒಂದೇ ಅಲ್ಲ, ಎಲ್ಲಿ ಬೇರೆ ಹಾಕಿರಿ ನೀವು? ಒಟ್ನಲ್ಲಿ ಇಬ್ಬರು ಸೇರಿದ್ರೆ ಮುಗೀತು. ಸರಿ ಇರಲಿ ತಪ್ಪಿರಲಿ, ಎಲ್ಲ ನನ್ನ ಮೇಲೆನ ತಪ್ಪಿ ಹೇರ್ಬಿಡೋದು. ನಕ್ಕಿದ್ದು ಸಾಕು ಅನ್ನಂಗೆ. ಎದಕ್ಕೆ ಕರೆದ್ರೆ ಅದನ್ನ ಹೇಳ್ರಿ ಮೊದಲು. ಮಗಳ ಏನಪ್ಪ? ಸರಿತವ, ನಾಳೆಗೆ ಆಯ್ತವಾರ ಆಯ್ತಾ? ನಾಳೆಗೆ ಮಟನ್ ತರ್ಲ ಏನು ಚಿಕನ್ ತರ್ಲವ? ನಿನಗೆ ಯಾವ್ದು ಇಷ್ಟ ಹೇಳು, ಅದನ್ನ ತೊಗೊಂಬರ್ತೈತಿ. ತೊಗೊಂಬಂದು ಚಲೋನತ್ತಂಗ ನಿಮ್ಮವ್ವ ಮಾಡ್ತಾಳೆ ಸಾರು, ಆಮೇಲೆ ಸುಕ್ಕ ಏನಾರು ಮಾಡ್ತಾಳೆ, ಚಲೋನತ್ತಂಗ ತಿನ್ನಂತಿ ಅಂತ. ಅಲ್ಲಿ ನಿನ್ನ ಗಂಡನ ಮನೆಗೆ ಹೋದಾಗಿಂದ ತಿಂದಿಯಾ ಇಲ್ಲ ನನಗೂ ಗೊತ್ತಿಲ್ಲವ. ಅದಕ್ಕೆ ನಾಳೆಗೆ ಏನು ತರ್ಲೇವ ಅಂದ್ರೆ, ಈಗ ಅಡುಗೆಗೆ ಏನೇನು, ಈಗ ಹುಬ್ಳಿ ಪ್ಯಾಟಿಗೆ ಹೊಂಟಿನ, ನಾಳೆಗೆ ಏನೇನು ಬೇಕು ಏನೇನು ಬೇಡ ಅಡುಗೆಗೆಲ್ಲ ತೊಗೊಂಬರ್ತೀನಿ. ಅದಕ್ಕೆ ನಾಳೆಗೆ ಏನು ತರಂದೇವ? ಯಪ್ಪ ಮಟನ್ ತೊಗೊಂಬಾಯಪ್ಪ, ಭಾಳ ದಿನ ಆಗ್ಬಿಟ್ಟೈತಿ ಮಟನ್ ತಿಂದು. ಹಂಗೆ ಮೀನಾನು ಸಿಕ್ತಂದ್ರೆ ತೊಗೊಂಬಾಯಪ್ಪ. ಹೌದಾ ಮಗಳ, ಆ ತಗೋವ. ನಾಳೆ ಚಿಕನ್ನು ಮಟನ್ ಮೀನು ಎಲ್ಲ ತರ್ತೈತಂತ. ಹೊಟ್ಟೆ ತುಂಬ ತಿನ್ನಂತಿಂತ ನೋಡ್ಲಿ. ನಾಳೆ ಮುಂಜಾನೆಗೆ ಬಡ ಬಡ ಎಲ್ಲಾನು ರೆಡಿ ಇಟ್ಕೊಂಡ್ಬಿಡು. ಲಘುನ ಎದ್ದು ನಾಳೆಗೆ ನಾನು ತೊಗೊಂಬಂದ್ಬಿಡ್ತೀನಿ. ಎಲ್ಲ ಸಿಗ್ತಾವ ಇಲ್ಲೇ ಚಲೋನಂಗೆ ಮಾರ್ತಾರ, ಅಷ್ಟು ತೊಗೊಂಬಂದ್ಬಿಡ್ತೀನಿ. ಬಡ 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 ಮಾಡ್ಬಿಡಂತೆ. ಈ ನಾಷ್ಟದೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಬೇಕಾರೆ ಮಗಳಿಗೆ ಒಂದು ಅವಲಕ್ಕಿರ ಉಪ್ಪಿಟ್ಟಾರ ಏನಾರು ಮಾಡ್ಕೊಡ. 10 ಗಂಟೆನಷ್ಟಿಗೆ ಎಲ್ಲ ಅಡುಗೆ ರೆಡಿ ಮಾಡಿಬಿಡು. ಸರಿ ಆಯ್ತು ತಗೋರಿ. ಅಂದಂಗೆ ಮನ್ಯಾಗ ಇವು ಏಲಕ್ಕಿ ಲವಂಗ ದಾಲ್ಚಿನ್ನಿ ಚಕ್ಕೆ ಅವೆಲ್ಲ ಖಾಲಿ ಆಗವ ನೋಡ್ರಿ, ಅವಿಷ್ಟನ್ನು ತೊಗೊಂಡು ಬರ್ರಿ. ಮತ್ತೆ ಸರಿ ಆಯ್ತು ತಗೋ, ಅವನ್ನೆಲ್ಲ ತೊಗೊಂಬರ್ತೀನಂತ. ಅಂದಂಗೆ ಇವತ್ತು ರೊಟ್ಟಿ ಮಾಡ್ತಿಲ್ಲ ಸಂಜೆಗಡಿಗೆ. ಅವಾಗ ರೊಟ್ಟಿ ಮಾಡೋ ಮುಂದೆ ಒಂದು ಡಬ್ಬಿ ಜಾಸ್ತಿ ಕಲಿಸ್ಕೊಂಡು ರೊಟ್ಟಿ ಭಾಳನ ಮಾಡಿಟ್ಬಿಡು. ಯಾಕಂದ್ರೆ ನಾಳೆಗೆ ಕಟಕ್ ರೊಟ್ಟಿ ಬರ್ತೈತಿ. ಕಟಕ್ ರೊಟ್ಟಿ ಮಟನ್ ಸಾರು ರುಚಿ, ಅದ್ರ ರುಚಿನ ಬೇರೆ ಅದು. ಅದಕ್ಕೆ ಒಂದು ಸ್ವಲ್ಪ ಕಟಕ್ ರೊಟ್ಟಿ ಜಾಸ್ತಿ ಮಾಡಿಬಿಡು, ಸರಿನಾ? ಬೇಕಾದ್ರೆ ಮಗಳಿಗೆ ಆಟ ನಾಳೆ ಬಿಸಿ ಒಂದು 4 ಮಾಡ್ಕೊಡಂತೆ ಅಂತ. ಯಪ್ಪ ನನಗೂ ಕಟಕ್ ರೊಟ್ಟಿನೇ ಇಷ್ಟ ಅಪ್ಪ. ಮಟನ್ ಸಾರ್ನಾಗ ಆಹಾ ಮುರಿದು ಹಾಕ್ಕೊಂಡು ಸಾರೆಲ್ಲ ಹಾಕ್ಕೊಂಡು ತಿಂದ್ಬಿಟ್ರೆ ಎಷ್ಟು ಮಸ್ತ್ ಇರ್ತೈತಿ. ಹೌದಾ? ಸರಿ ಆತವ. ನೋಡ್ಲೆ, ರೊಟ್ಟಿ ಭಾಳ ಕಿಟ್ಟು ಮಾಡಿಡು ನೀನು. ಈ ಎಣಿಸಿ ಮಾಡಕ್ಕೆ ಹೋಗ್ಬೇಡ. ಅವು ಕಟಕ್ ರೊಟ್ಟಿ ಈಡಾಗಂಗಿಲ್ಲ, ಮುರಿದು ಹಾಕ್ಬಿಟ್ರೆ ಕಟಗಿರೋದಕ್ಕೆ ಹೊಟ್ಟಿನೂ ತುಂಬಂಗಿಲ್ಲ. ಅದಕ್ಕೆ ಎಲ್ರಿಗೂ ಒಂದು 2 ಜಾಸ್ತಿ ಬರಂಗ ಮಾಡಿಟ್ಬಿಡು. ನಾಳೆಗೆ ಬೇಕಾದ್ರೆ ಸಂಜೆ ಮುಂದೆ ಬೇಕಾದ್ರೆ ಬಿಸಿ ಮಾಡಂತಿ ಅಂತ. ಆಯ್ತು ತಗೋರಿ. ಹಂಗಾರ ಇವಾಗ ಹೆಂಗೋ ಸಂಜೆಗೆ ರೊಟ್ಟಿ ಮಾಡ್ತೀನಲ್ಲ, ಇನ್ನೊಂದು ಡಬ್ಬಿ ಜಾಸ್ತಿ ಕಲ್ಸ್ಕೊಂಡು ಮಾಡ್ಬಿಡ್ತೀನಿ ಅಂತ ತಗೋರಿ. ಸರಿ ಆಯ್ತು ಮಗಳ. ನಿಂಗೆ ಹುಬ್ಬಳ್ಳಿ ಪೇಟೆಗಿಂದ ಏನಾರು ತಿನ್ನಾಕ್ತಾರಲೇನವ? ಏನಾರು ತಿಂತೀಯನ? ಬೇಕ್ರಿಯಿಂದ ಏನಾರು ತೊಗೊಂಬರ್ಲಿ? ಯಪ್ಪ ಕ್ರೀಮ್ ಬನ್ ತೊಂಬಪ್ಪ. ಅಲ್ಲಿ ಕ್ರೀಮ್ ಬನ್ ಭಾರಿ ರುಚಿ ಇರ್ತೈತಿ. ಮೆತ್ತಂದು ಇದ್ರೆ ತೊಗೊಂಬರ್ತೀಯಪ್ಪ ನಂಗೆ? ತಗೋವ, ಅದ್ರಾಗ ಏನೈತಿ? ತಗೋ. ಕ್ರೀಮ್ ಬನ್ನಲ್ಲ, ಕ್ರೀಮ್ ಬನ್ನು ಮತ್ತು ಅವು ಯಾವ್ಯಾವ ಕೇಕ್ ಎಲ್ಲ ಚಲೋ ಇರ್ತಾವಂತವ. ನಾನು ಮೊನ್ನೆ ಒಂದು ಬೇಕ್ರಿಯಾಗ ನೋಡೀನಿ, ಅಲ್ಲೇನೋ ಭಾರಿ ಫೇಮಸ್ ಐತಂತವ, ಚಲೋ ಸಿಗುತ್ತಂತ. ಅಲ್ಲಿ ತೊಗೊಂಬರ್ತೀನಂತೆ ನಿನಗೂ. ಸರಿ ಆಯ್ತಪ್ಪ. ಇಷ್ಟು ದಿನ ಮದುವೆ ಆತ, ನನಗೆ ಒಂದು ದಿನ ನಿನಗೇನು ಬೇಕಲಿ ಬೇಕ್ರಿಂದ ಏನಾರು ತಿಂತೀಯನ? ಇಲ್ಲ, ತಮಗೆ ತಿಳಿದಿದ್ದರ ಒಂದು ದಿನ ತಂದು ಕೊಟ್ಟಿಲ್ಲ ನೋಡ ಸವಿ ನಿಮ್ಮಪ್ಪ. ನಿನಗಾದ್ರೆ ಏನು ಬೇಕವ್ವ ಅಂತ ಕೇಳೋದೇನು, ಚಲೋದ ಅಂಗಡಿ ಹುಡುಕೋದೇನು, ಹುಡುಕಿ ಚಲೋದು ತಿನ್ನಾಕ ತಂದು ಕೊಡೋದೇನು? ಬಾ 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 ಬಾ. ಅಲ್ಲಲ್ಲಿ ನನ್ನ ಮಗಳಂತೂ ಸಣ್ಣದೈತಿ, ತಿಂತೈತಿ. ನಿನಗೇನಾಗೈತ್ಲೆ? ಕತ್ತಿ ವಯಸ್ಸಾದಂಗೆ ವಯಸ್ಸಾಗೈತಿ, ಈಕಿಗೆ ಬೇಕು ಐಟಮ್ ತಂದು ಕೊಡ್ಬೇಕಂತ ನೋಡವ. ಮನ್ಯಾಗ ನಮ್ಗಿಂತ 2 ಜೊತೆ ಜಾಸ್ತಿ ರೊಟ್ಟಿ ಜಾಸ್ತಿನ ತಿಂದಿರ್ತಾಳವ. ಹಂಗೆ ನಮ್ಮನ್ನು ನೋಡ್ಬೇಕಂಗ. ಒಂದು ರೊಟ್ಟಿಗೆ ಸಾಕು ಬಿಡ್ರಿ ಅಂತಾಳೆ. ಒಳಗಡೆ ಒಂದು 4 ರೊಟ್ಟಿನ ಹೆಚ್ಚಿಗೆನ ತಿಂದಿರ್ತಾಳೆ ನಿಮ್ಮವ್ವ. ಹೌದನಿ ಬೇಯವ್ವ? ನಿಮ್ಮಪ್ಪ ಅಂತಾನ, ನೀನು ಕೇಳೋದನ್ನ ರೀ. ಹಿಂಗೆ ಹೊರಗಡೆ ಯಾರು ಮುಂದಾರ ಅಂದ್ಗಿಂತೀರಿ? ಮೊದಲ ನಮ್ಮೂರಾಗ ಈಟ್ ಸುದ್ದಿ ಸಿಕ್ಕರೆ ಸಾಕು, ಇಷ್ಟು ಉದ್ದ ಹೇಳ್ತಾರೆ. ನೀವೇನಾರು ಹಿಂಗೆ ಹೇಳಿದ್ರೆ ಅಂದ್ರೆ ಮುಗೀತು ಊರು ತುಂಬ. ಅಯ್ಯ ಮಾಧವ ಗಂಡಗ ಮಕ್ಕಳಿಗೆ ರೊಟ್ಟಿನ ಮಾಡಾಕಲ್ಲಂತ, ಆಕಿನ ಒಳಗಡೆ ಕುತ್ಕೊಂಡು ತಿಂದು ಎದ್ದಾಳ್ತಾಳ ಅಂತ ಅಂತಾರೆ. ಯಾವತ್ತು ತಿಂದಿದ್ದೀನಿ ಇವರಿಗೆ ಬರೀ. ನಾನೇನೋ ಯಾವತ್ತ ಒಂದಿನ ಒಂದು ರೊಟ್ಟಿ ಜಾಸ್ತಿ ತಿಂದೆ ಅಂದ್ರೆ ಸಾಕು. ಯವ್ವ ಸಮಾಧಾನ ತಗೋಬಿ. ಅಪ್ಪ ಏನೋ ಕಾಡ್ಸಿದ, ನೀನು ನಾಟಕ ಎಷ್ಟು ಸಿಟ್ಟಿಗೆ ಹೋಗ್ಬಿಡ್ತಿದ್ದಿ. ಸರಿ ನನ್ನ ಕೆಲಸ ಐತಿ ಹೊಕ್ಕೇನಿ. ತಂದೆ ಮಗಳು ಸೇರಿದ್ರಂದ್ರೆ ಅಷ್ಟ, ನನಗೆ ಕಾಡ್ಸೋ ತನಕ ನಿಮಗೆ ಸಮಾಧಾನನ ಆಗಂಗಿಲ್ಲ. ಯಪ್ಪ ನೀವಿಬ್ರು ಜಗಳ ಆಡೋದು ಒಂಥರ ಕಾಮಿಡಿ ಮಜಾ ಇರ್ತೈತಪ್ಪ. ಹೌದನೇವ? ಹಂಗ ನಿಮ್ಮ ಒಂದು ಕಾಲು ಹಿಡಿತಿರ್ತೀನಿ ನಾನು. ಆಕೆ ಸಿಟ್ಟು ಮಾಡ್ಕೊಂಡ್ರೆ ನನಗೂ ಒಂಥರ ಖುಷಿ ಬರ್ತೈತೆ. ಅಷ್ಟೇ, ಆಕೆ ಕಾಡಿಸ್ಲಿಲ್ಲ ಅಂದ್ರೆ ನನಗೂ ಸಮಾಧಾನನ ಆಗಂಗಿಲ್ಲ.
ಚಲೋ ಐತೆ ಬಿಡಪ್ಪ ನಿಮ್ಮಿಬ್ರದ್ದು ಜೋಡಿ. ಸರಿ ಅಥವಾ ನೀನು ಹೋಗಿ ಅಡುಗೆ ಮನೆ ಕೂತು ನಿಮ್ಮ ಜೊತೆ ಮಾತಾಡ್ಕೊಂತ ನಾ ಲಘುನ ಹೋಗಿ ಈ ಪ್ಯಾಟೆಗೆ ಏನೇನು ಬೇಕು ಎಲ್ಲನೂ ಸಂತಿ ತೊಗೊಂಬಂದ್ಬಿಡ್ತೀನಾ. ಸರಿ ಆಯ್ತಪ್ಪ, ಹುಷಾರು ನೋಡಿ ಹಂಗದ. ಸರಿ ನಾವ. ಅಲ್ಲಪ್ಪ ಆಗಲೇ ಸಂಜೆ ಆಗಕ್ಕೆ ಬಂತು, ಈಗ ಹೊಂಟೇನ? ನಾಳೆ ಬೆಳಗ್ಗೆ ಹೋಗ್ತಾರಂತೆ ಅಂತ ಬಿಡು. ಇಲ್ಲವ ಇಷ್ಟೊತ್ತಾಗ ಹೋಗಿ ಬಂದ್ಬಿಡ್ತೀನಿ. ಮತ್ತು ನಾಳೆ ಬೆಳಿಗ್ಗೆ ನಾನು ಹೋಗಿ ತೊಗೊಂಡು ಬಂದು ಆಮೇಲೆ ನಿಮ್ಮ ಅವ್ವ ಮಾಡೋದಂದ್ರೆ ಗೊತ್ತಾಗ್ಬಿಡ್ತೈತಿ. ಮಧ್ಯಾಹ್ನ ಹೋಗ್ಬೇಕಂದ್ರೆ ಆಗಲೇ ಇಲ್ಲ, ಹೊಲದಾಗ ಕೆಲಸ ಎಲ್ಲ ಇದ್ದಿದ್ದಕ್ಕೆ ಅದಕ್ಕೆ ಈಗ ಹೋಗಿ ಬರ್ತೀನಿ ತಗೋಬ. ಈಗ ಏನು ಭಾಳ ಹೊತ್ತಾಗಿಲ್ಲ, 5 ಗಂಟೆ ಹಂಗಾಗೈತಿ. ಲಘುನ ಹೋಗಿ ಬರ್ತೀನಿ ಅಂತ ತಗೋಬ, ಸರಿನಾ? ಅಲ್ಲಪ್ಪ ಗವಿ ಹೇಳಿದ್ರೆ ಗವಿನ ತೊಗೊಂಡು ಬರ್ತಿದ್ದಲ್ಲ. ಅಯ್ಯ ಅವ ಆಳ್ತಾನವ, ಒಂದು ತಂಬ ಅಂದ್ರೆ ಒಂದು 4 ಸಾಮಾನು ಹೇಳಿದೆ ಅಂದ್ರೆ ಅದ್ರಾಗ 2 ಸಾಮಾನು ಬಿಟ್ಟ ಬಂದಿರ್ತಾನೆ. ಅದಕ್ಕೆ ಅವ್ನಿಗೇನು ಗೊತ್ತಾಗಲ್ಲ, ನಾನು ಹೋಗಿ ಚಲೋದು ಏನೇನು ಬೇಕಂತ ನೋಡಿ ತೊಗೊಂಡ್ಬರ್ತೀನಿ. ಸರಿ ಆಯ್ತಪ್ಪ, ಹುಷಾರಪ್ಪ. ಹ್ಞೂ ಆತವ. ಯಮ್ಮ ಏನವ ಲಲಿತ? ಯಮ್ಮ ಚಿಗವ್ವ ಎಷ್ಟು ಬದಲಾಗಲ್ಲ, ಮುಂಚೆ ಥರ ಸಿಟ್ಟು ಮಾಡಂಗಿಲ್ಲ. ಇವಾಗ ನಕ್ಕು ಅಂತ ಮಾತಾಡ್ತಾಳೆ, ಎಷ್ಟು ಚಲೋ ಅದಾಳ, ಎಷ್ಟು ಜೀವ ಅದಾಳಲ್ಲ ನನ್ನ ಮೇಲೆ. ನಂಗಂತೂ ಭಾಳ ಖುಷಿ ಆಯ್ತು ಬಿ ಅಮ್ಮ, ಚಿಗವ್ವ ಇಷ್ಟೊಂದು ಬದಲಾಗಿದ್ದೆ. ಹ್ಞೂನವ, ನಿನ್ನ ತಮ್ಮ ದುಡಿಯಾಕುಂತಲ್ಲ, ಈಗ ಅವನ ಮನಿನೆಲ್ಲ ಅವನ ನಡ್ಸಕ್ಕಂತಾನೆ ಇವಾಗ ನಿಮ್ಮ ತಮ್ಮ. ಹಾಗಾಗಿ ನಿಮ್ಮ ತಮ್ಮನ ಮಾತೆಲ್ಲ ಕೇಳ್ತಾಳಕ್ಕೆ. ಹಾಗಾಗಿ ಈಗ ಒಂದು ಸ್ವಲ್ಪ ನಿಮ್ಮ ತಮ್ಮ ಒಂದು ಸ್ವಲ್ಪ ತಿಳಿಸಿ ಎಲ್ಲ ಹೇಳಿದಕ್ಕೆ ಗೊತ್ತಾಯ್ತಲ್ಲ, ಈಗ ಒಂದು ಸ್ವಲ್ಪ ಬದಲಾಗಳ. ಅಂದರೂ ನಮ್ಮ ಪವ್ಯಾಗ ಇಷ್ಟು ಲಘುನ ಜವಾಬ್ದಾರಿ ಬಂತಲ್ಲ ಅದೇ ಅಮ್ಮ. ನಾನಂತೂ ಇಷ್ಟು ಲಘುನ ನನ್ನ ಪವ್ಯಾಗ ಜವಾಬ್ದಾರಿ ಬರುತ್ತಂತ ಅಂದ್ಕೊಂಡೇ ಇಲ್ಲಾಗಿದ್ದೆ. ಹ್ಞೂನವ, ನೀನೇನು ಜವಾಬ್ದಾರಿ ಹೇಳೋದಿ ನೋಡು. ಅವಾಗಿಂದ ಅವ ಎಷ್ಟು ಬದಲಾಗನಂದ್ರೆ ಒಳ್ಳೆ ಜವಾಬ್ದಾರಿ ಕಲ್ತಾನವ. ನಮಗೂ ಪವ್ಯಂದು ಚಿಂತೆ ಇಲ್ಲದಂಗೆ ಆತು. ಮುಂಚೆ ಎಲ್ಲ ನಿಮ್ಮ ಕಾಕ ಅಂತೂ ಎಷ್ಟು ಚಿಂತೆ ಮಾಡ್ತಿದ್ದ ಅಂದ್ರೆ ಪವ್ಯನ ಸಲುವಾಗಿ. ಅಪ್ಪ ಊರಾಗ ತಲೆ ಎತ್ಕೊಂಡು ಅಡ್ಡಾಡ್ಲಾರ್ದಂಗೆ ಆಕಿತ್ತು ಅಂತಿದ್ರು. ಆದ್ರೆ ಇವಾಗ ನಿಮ್ಮ ಕಾಕ ಅಂತೂ ನಿಮ್ಮ ಪವ್ಯನ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತಾನಂದ್ರೆ ಅದಕ್ಕೆಲ್ಲ ಕಾರಣ ನೀನೇ ಅಲ್ಲನವ. ಇಲ್ಲ ಬಿ ಹಾಗೇನಿಲ್ಲ, ನಾನು ಮತ್ತು ಸವಿ ಒಂದು ಸಲ ತಿಳಿಸಿ ಹೇಳಿದ್ವಿ, ಅವನು ಅರ್ಥ ಮಾಡ್ಕೊಂಡು ಬದಲಾದಲ್ಲ, ಅದ ಅವನ ದೊಡ್ಡ ಗುಣ ಅಷ್ಟೆ. ಮಗಳ ಲಲಿತವ್ವ ಇಲ್ಲದೇನ ನೀನು? ಹ್ಞೂ ಕಾಕ, ಎದಕ್ಕೆ? ಏನಿಲ್ಲವ, ಪ್ಯಾಟೆ ಹೊಂಟಿದ್ದೆ, ನಿನಗೇನಾರು ಬೇಕನ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಮತ್ತು ಮಲ್ಲಪ್ಪ ಇಬ್ಬರು ಹೊಂಟಿವ. ಒಂದು ಸ್ವಲ್ಪ ಮನೆಗೆ ಅವು ಇವು ಖಾಲಿ ಆಗವ, ಚಕ್ಕಿ ಲವಂಗ ಏನೇನೋ ಸಂತಿ ಎಲ್ಲ ಖಾಲಿ ಆಗವ ಅಂತ. ಅದಕ್ಕೆ ಇವತ್ತು ತೊಗೊಂಬಂದ್ಬಿಡ್ತೀನಿ. ಅಂದಂಗೆ ನಾಳೆ ಮಟನ್ ಚಿಕನ್ ಎಲ್ಲ ಮಾಡ್ತೈತಿ. ನಿನಗೇನು ಬೇಕು ಹೇಳವ, ಅದನ್ನ ಇಷ್ಟೂ ತಂದುಬಿಡ್ತೈತಿ ನಾಳೆಗೆ. ಕಾಕ ನನಗೇನಿದ್ರೂ ನಡೀತೈತಿ, ಅದ ಬೇಕು ಇದ ಬೇಕಂತ ಏನೂ ಇಲ್ಲ. ಅಯ್ಯ ಹಂಗಂದ್ರೆ ಹೆಂಗವ, ತವ್ರ ಮನೆಗೆ ಬಂದಿರಿ ಆರಾಮಾಗಿ 4 ದಿನ ಚಂದನ ತಂಗ ಖುಷಿಯಾಗಿದ್ದು ಹೊಟ್ಟೆ ತುಂಬ ತಿಂದು ಒಂದು ಸ್ವಲ್ಪ ದಪ್ಪಾಗಿ ಹೋಗ್ಬೇಕವ್ವ ನೀನು. ಆಕೆಗೆ ಮಟನ್ ಸಾರಂದ್ರೆ ಭಾಳ ಇಷ್ಟ. ಅದಕ್ಕೆ ನಾಳೆ ಮಟನ್ ಚಿಕನ್ ಮೀನಾ ಒಂದು ಸಿಕ್ಕರೆ ತೊಗೊಂಬಂದ್ಬಿಡು, ಅಷ್ಟು ಮಾಡಿದ್ರಾತು. ಸರಿ ತಗೋಬೇವ, ಆಯ್ತು ಹಂಗಾರ ಬರ್ತೀವ ಅವ ಇನ್ನು. ಸರಿ ಆಯ್ತು, ಹುಷಾರು ನೋಡು. ಸರಿ ಬೇವ. ಕಾಕ ಭಾಳ ತ್ರಾಸು ತೊಗೊಳಕುಂತಾನೆ ಬೇ ಯಮ್ಮ. ಈಗ ಸುಮ್ಮನೆ ಎದಕ್ಕೆ ಇಷ್ಟೆಲ್ಲ ಖರ್ಚು, ಇಷ್ಟೆಲ್ಲ ತ್ರಾಸು ಎದಕ್ಕೆ ಪಡಾಕುಂತಾನ ನನ್ನ ಕಾಕ. ಅಯ್ಯ ಹುಡುಗಿ, ಅಪರೂಪಕ್ಕೆ ಮಗಳು ಮನೆಗೆ ಬಂದಾಳ, ಇಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ? ನೀ ಹಂಗೇನು ಅನ್ಕೊಳಕ್ಕೆ ಹೋಗ್ಬೇಡ. ಎಲ್ಲ ಆರಾಮೈತಿ, ಸುಮ್ಮನೆ ಇರು. ತಿನ್ನೋದು ಉಣ್ಣೋದ್ರ ಕಡೆ ಅಷ್ಟು ಲಕ್ಷ ಕೊಡು ನೀನು, ಸಾಕು. ಅಕ್ಕ ಇಲ್ಲೇ ಅದೇನೆ ನೀನು? ಚಲೋ ಆತು ಬಿಡ, ನೀನು ಇಲ್ಲೇ ಇದ್ದಿದ್ದೆ. ಏನ್ಲ ಏನೋ ಚೀಲ್ದಾಗ ಏನೋ ತಂದಂಗಾಗಿದಿ, ಏನದು? ಯಮ್ಮ ಅಕ್ಕಗೆ ಏನೇನು ಇಷ್ಟ ಅವನ್ನೆಲ್ಲ ತೊಗೊಂಡು ಬಂದೀನಿ. ಪ್ಯಾಟೆಗಿಂದ ಬಂದೆಲ್ಲ ಹಂಗೆ ಅಕ್ಕ ಮನ್ಯಾಗ ಅದಾಳನ್ನ ನೆನಪಾತು. ಅದಕ್ಕೆ ಸಂಜೆಗೆ ಏನಾರು ತಿಂತಾಳೆ ಅಕ್ಕ ಅಂತಂದು ಅಲ್ಲಿಂದ ಒಂದು ಸ್ವಲ್ಪ ಬೇಕ್ರಿ ಐಟಮ್ಸು, ಅವು ಚಿಪ್ಸು ಅವು ಇವು ತೊಗೊಂಡು ಬಂದೀನಿ. ಯಾಕ ಬಾ, ಕೈಕಾಲು ಮುಖ ತೊಗೊಂಡೇನ ತೊಗೊಂಡ್ರೆ ಬಾ. ಇವು ಬಿಸಿ ಬಿಸಿದು ಏನದು ವೆಜ್ ಪಫು ಅವನ್ನೆಲ್ಲ ತಂದೀನಿ, ಚಲೋ ಅದಾವು, ತಿನ್ನಂತೆ ಬಾ. ಪವ್ಯ ಅವನ್ನೆಲ್ಲ ಎದಕ್ಕೆ ತೊಗೊಂಬಂದಿ? ಸುಮ್ಮನೆ ದುಡ್ಡು ದಂಡಲ್ಲನ. ಮನ್ಯಾಗ ಚಿಗವ್ವ ಎಷ್ಟು ಚಲೋ ಚಲೋ ಅಡುಗೆ ಎಲ್ಲ ಮಾಡಾಳ. ಅದನ್ನು ಮಧ್ಯಾಹ್ನದ ಊಟ ಮಾಡಿದ್ದೆ, ಇನ್ನೂ ಕರಗಿಲ್ಲ. ನೀನು ನೋಡಿದ್ರೆ ಇವಿಷ್ಟು ಹೊತ್ಕೊಂಬಂದಿರಿ. ಅಯ್ಯೋ ಯಾಕ ಊಟ ಮಾಡೋದು ನೀನು ಅಡ್ಡಾಡಬೇಕು, ಅಡ್ಡಾಡಕ್ಕಂತಿಲ್ಲ. ಅಡ್ಡಾಡ್ತಿದ್ದಿ ಎಲ್ಲ ಕರೆಕ್ಟೈತಿ, ಸುಮ್ಮನಿರು. ನಾನು ನಿನಗಂತಂದು ಬಿಸಿ ಬಿಸಿದ ವೆಜ್ ಪಫ್ ಅಲ್ಲೆಲ್ಲ ಒಂದು ಕಡೆ ಫೇಮಸ್ ಐತಿ, ಅಲ್ಲಿ ಹೋಗಿ ತೊಗೊಂಡು ಬಂದೀನಿ. ಗೊತ್ತಾನ ಯಮ್ಮ, ನೀನು ಕೈಕಾಲು ಮುಖ ತೊಗೊಂಡೇನು ಬೇ? ಅಕ್ಕ ತೊಗೊಂಡಾಳನ? ಹ್ಞೂನಪ್ಪ, ಇಬ್ಬರು ಕೈಗಾಲು ಮುಖ ತೊಗೊಂಡ್ವೆ. ಒಂದು ಸ್ವಲ್ಪ ಇಲ್ಲೇ ಅಡ್ಡಾಡೋಣ, ನಿಮ್ಮವು ಚಾ ಹಾಕಿಟ್ಟಿಲ್ಲ, ಹಂಗೆ ಅಡ್ಡಾಡೋಣ ಅಂತ ಮಾತಾಡ್ಕೊಂತ ಬಂದ್ವಿ ನೋಡಿ ನಾವು. ಹೌದನ? ಚಲೋ ಆತು ಬಾಬೆ. ಹಂಗಂದ್ರೆ ನಾನು ಕರೆಕ್ಟ್ ಟೈಮಿಗೆ ಬಂದೀನಿ. ಅಪ್ಪನೂ ಪ್ಯಾಟೆಗೆ ಹೋದ, ಬಾಯಪ್ಪ ಒಂದು ಸ್ವಲ್ಪ ಚಾಗಿ ಕುಡಿದು ಹೋಗಂತೆ ಅಂತಂದ್ರೆ, ಇಲ್ಲ ನಾನು ಅಲ್ಲೇ ಕುಡಿತೀನಿ ಅಂತ ತಗೊಂತ ಅಪ್ಪ ಹಂಗೆ ಹೋದ. ಬರ್ರಿ ಅವನು ಎಲ್ಲರೂ ಒಳಗಡೆ ಅದರಲ್ಲ, ಬರ್ರಿ ಎಲ್ಲರೂ ಕೂತ್ಕೊಂಡು ತಿಂದ್ರಾತ. ಯಾಕ ಬಾಬೆ ನಿಂಗೆ ಇಷ್ಟವಾಗಿದ್ದು ತಂದಿನಿ ನಾನು, ನೋಡಂತೆ ಅಂತ. ಏನು ಬಾ 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 ಅಕ್ಕನ ಮೇಲೆ ಪ್ರೀತಿ ತಮ್ಮಗ?
ಮತ್ತಿರಲ್ಲ ಬಿ ಅಮ್ಮ ಪಾಪ ನಮ್ಮಕ್ಕ ನಮಗೋಸ್ಕರ ಎಷ್ಟೆಲ್ಲ ಮಾಡಾಳ. ಇವಾಗ ನಾನು ದುಡಿಯಾಕುಂತೀನಿ ಬೇ. ನಮ್ಮಕ್ಕ ಮನೆಗೆ ಬಂದಾಗ ಚಂದನತ್ತಂಗೆ ನೋಡ್ಕೊಳ್ಳಿಲ್ಲ ಅಂದರೆ ಏನು ಯೂಸ್, ನಾ ದುಡಿಯಾಕುಂತೀನು ಹೌದಿಲ್ಲ. ನಡ್ರಿ ಆಮೇಲೆ ಮಾತಾಡಿದ್ರಾತು. ಮೊದಲು ತಿನ್ನನ್ರಿ, ಬಿಸಿ ಬಿಸಿ ತೊಗೊಂಬಂದಿನಿ ಗೊತ್ತಾ. ಅಲ್ಲಿಂದ ಸೀದಾ ನನ್ನ ದೋಸ್ತನ ಒಂದು ಬೈಕ್ ಸಿಕ್ತು. ಮತ್ತು ಬಸ್ನಾಗ ಬಂದ್ರೆ 6 ಹೋಕೈತೆಲ್ಲ ಅಂತಂದ್ರೆ ನನ್ನ ದೋಸ್ತನ ಬೈಕ್ ಮೇಲೆ ಬಂದೀನಿ ಗೊತ್ತನ ಅಲ್ಲಿಂದ. ನಡ್ರಿ ಲಗುನ. ಸರಿ ಆಯ್ತು ಬಾಪ.